ಸುಮನ್ ಟಿವಿ ಕನ್ನಡದ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾನು ಜಗದೀಶ್ ಹೊನಗೋಡು. ಕರ್ನಾಟಕದ ಕೈ ಮನೆಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ದಿನಕ್ಕೊಂದು ಬೆಳವಣಿಗೆಗಳು, ಗಂಟೆಗೊಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಸಿಎಂ ಯಾರಾಗ್ತಾರೆ, ಮುಂದಿನ ಸಿಎಂ ಯಾರು, ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಸಿಎಂ ಬದಲಾಗ್ತಾರಾ, ಇದೆಲ್ಲವೂ ಕೂಡ ಕಳೆದ ಒಂದು ತಿಂಗಳಿಂದ ನಡೀತಾ ಇರುವಂತ ಚರ್ಚೆ. ಈ ಸಂದರ್ಭದಲ್ಲಿ ಅಂದ್ರೆ ನವೆಂಬರ್ ಕ್ರಾಂತಿ ಅಂತ ಏನು ಕರೀತಾ ಇದ್ದಾರೆ ನಾಯಕರು, ಮತ್ತೆ ಎಲ್ಲ ಮಾಧ್ಯಮಗಳಲ್ಲೂ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಅನ್ನುವ ಒಂದು ಸುದ್ದಿ ಏನು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮಟ್ಟದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗಿವೆ. ರಾಜ್ಯ ಕೈಮನೆಯನ್ನು ಹೇಗೆ ಸರಿಪಡಿಸಬೇಕು, ಕೈಮನೆ ಸರಿಪಡಿಸಬೇಕು ಅಂತಂದರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಬೇಕು. ಕಾರಣ ಏನು ಸಿದ್ದರಾಮಯ್ಯ ಬದಲಾವಣೆ ಆಗೋದಕ್ಕೆ? 2.5 ವರ್ಷ ಆಗಿದೆ. ಹೈಕಮಾಂಡ್ ಹೆಣೆದ ಸೂತ್ರದಂತೆ 2.5 ವರ್ಷದ ನಂತರ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟು DK ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನೋದು ಸಂಧಾನದ ಸೂತ್ರ. ಈ ಸಂಧಾನದ ಸೂತ್ರದಲ್ಲಿ ರಾಜ್ಯ ಉಸ್ತುವಾರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೇನೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಬೆರಳೆಣಿಕೆ ಸಂಖ್ಯೆಯ ರಾಜಕಾರಣಿಗಳಿಗಷ್ಟೇ ಅಥವಾ ನಾಯಕರಿಗಷ್ಟೇ ಈ ವಿಚಾರ ಗೊತ್ತಿರೋದು. ಉಳಿದಂತೆ ಎಲ್ಲ ನಾಯಕರಿಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನೀವು ಶಾಸಕರೆಲ್ಲರ ಸುಮಾರು ಜನ ಮಾತಾಡ್ತಾ ಇದ್ರು, ನಮ್ಗೇನು ಆ ಬಗ್ಗೆ ಗೊತ್ತಿಲ್ಲ, ಆ ತಂಟೆಗೆ ನಾವು ಹೋಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಇರ್ತೀವಿ ಅಂತ ಕೆಲವು ಶಾಸಕರು, ಸಚಿವರು ಎಲ್ಲರೂ ಕೂಡ ಈ ಹಿಂದೆ ಹೇಳಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನಂತಂದ್ರೆ, ಇದೇ 24ಕ್ಕೆ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಆಗೋದ್ರ ಜೊತೆನೆ ಸಿಎಂ ಅವರು ಬದಲಾಗ್ತಾರೆ, DK ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಮೇಲೆ ಕೂರ್ತಾರೆ ಅನ್ನೋದು ಚರ್ಚೆ. ಈ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿದ್ದರಾಮಯ್ಯ ಅವರು ಪುತ್ರನನ್ನ ಮುನ್ನೆಲೆಗೆ ತರೋದಕ್ಕೆ ಈಗ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವ್ರನ್ನ DCM ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಕೂಡ ನಡೆದಿವೆ. ಕೇವಲ DCM ಮಾಡಿದ್ರೆ ಸಾಕಾಗಲ್ಲ, ಸಿದ್ದರಾಮಯ್ಯ ಅವರ ಪುತ್ರನಿಗೆ ಹೆಲ್ತ್ ಮಿನಿಸ್ಟರ್ ಕೂಡ ಕೊಡಬೇಕು. ಹೇಳಿ ಕೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಡಾಕ್ಟ್ರು, ವೈದ್ಯಕೀಯದ ಬಗ್ಗೆ ಅಥವಾ ಆರೋಗ್ಯ ಇಲಾಖೆ ಬಗ್ಗೆ ಬಹಳಷ್ಟು ಅನುಭವ ಇದೆ. ಸ್ವತಃ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸಿದಂತ ಅನುಭವ ಕೂಡ ಇದೆ. ಹಾಗಾಗಿ ಒಂದ್ ಕಡೆ DCM ಜವಾಬ್ದಾರಿ, ಇನ್ನೊಂದ್ ಕಡೆ ಸಚಿವ ಸ್ಥಾನದ ಜವಾಬ್ದಾರಿಯನ್ನ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಕರ್ನಾಟಕದ ಕೈ ಮನೆಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ದಿನಕ್ಕೊಂದು ಬೆಳವಣಿಗೆಗಳು, ಗಂಟೆಗೊಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಸಿಎಂ ಯಾರಾಗ್ತಾರೆ, ಮುಂದಿನ ಸಿಎಂ ಯಾರು, ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಸಿಎಂ ಬದಲಾಗ್ತಾರಾ, ಇದೆಲ್ಲವೂ ಕೂಡ ಕಳೆದ ಒಂದು ತಿಂಗಳಿಂದ ನಡೀತಾ ಇರುವಂತ ಚರ್ಚೆ. ಈ ಸಂದರ್ಭದಲ್ಲಿ ಅಂದ್ರೆ ನವೆಂಬರ್ ಕ್ರಾಂತಿ ಅಂತ ಏನು ಕರೀತಾ ಇದ್ದಾರೆ ನಾಯಕರು, ಮತ್ತೆ ಎಲ್ಲ ಮಾಧ್ಯಮಗಳಲ್ಲೂ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಅನ್ನುವ ಒಂದು ಸುದ್ದಿ ಏನು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಮಟ್ಟದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗಿವೆ. ರಾಜ್ಯ ಕೈಮನೆಯನ್ನ ಹೇಗೆ ಸರಿಪಡಿಸಬೇಕು, ಕೈಮನೆ ಸರಿಪಡಿಸಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಬೇಕು. ಕಾರಣ ಏನು ಸಿದ್ದರಾಮಯ್ಯ ಬದಲಾವಣೆ ಆಗೋದಕ್ಕೆ? 2.5 ವರ್ಷ ಆಗಿದೆ. ಹೈಕಮಾಂಡ್ ಹೆಣೆದ ಸೂತ್ರದಂತೆ 2.5 ವರ್ಷದ ನಂತರ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟು DK ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನೋದು ಸಂಧಾನದ ಸೂತ್ರ. ಈ ಸಂಧಾನದ ಸೂತ್ರದಲ್ಲಿ ರಾಜ್ಯ ಉಸ್ತುವಾರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೇನೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಬೆರಳೆಣಿಕೆ ಸಂಖ್ಯೆಯ ರಾಜಕಾರಣಿಗಳಿಗಷ್ಟೇ ಅಥವಾ ನಾಯಕರಿಗಷ್ಟೇ ಈ ವಿಚಾರ ಗೊತ್ತಿರೋದು. ಉಳಿದಂತೆ ಎಲ್ಲ ನಾಯಕರಿಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನೀವು ಶಾಸಕರೆಲ್ಲರ ಸುಮಾರು ಜನ ಮಾತಾಡ್ತಾ ಇದ್ರು, ನಮ್ಗೇನು ಆ ಬಗ್ಗೆ ಗೊತ್ತಿಲ್ಲ, ಆ ತಂಟೆಗೆ ನಾವು ಹೋಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಇರ್ತೀವಿ ಅಂತ ಕೆಲವು ಶಾಸಕರು, ಸಚಿವರು ಎಲ್ಲರೂ ಕೂಡ ಈ ಹಿಂದೆ ಹೇಳಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನಂತಂದ್ರೆ, ಇದೇ 24ಕ್ಕೆ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಆಗೋದ್ರ ಜೊತೆನೆ ಸಿಎಂ ಅವರು ಬದಲಾಗ್ತಾರೆ, DK ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಮೇಲೆ ಕೂರ್ತಾರೆ ಅನ್ನೋದು ಚರ್ಚೆ. ಈ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿದ್ದರಾಮಯ್ಯ ಅವರು ಪುತ್ರನನ್ನ ಮುನ್ನೆಲೆಗೆ ತರೋದಕ್ಕೆ ಈಗ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವ್ರನ್ನ DCM ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಕೂಡ ನಡೆದಿವೆ. ಕೇವಲ DCM ಮಾಡಿದ್ರೆ ಸಾಕಾಗಲ್ಲ, ಸಿದ್ದರಾಮಯ್ಯ ಅವರ ಪುತ್ರನಿಗೆ ಹೆಲ್ತ್ ಮಿನಿಸ್ಟರ್ ಕೂಡ ಕೊಡಬೇಕು. ಹೇಳಿ ಕೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಡಾಕ್ಟ್ರು, ವೈದ್ಯಕೀಯದ ಬಗ್ಗೆ ಅಥವಾ ಆರೋಗ್ಯ ಇಲಾಖೆ ಬಗ್ಗೆ ಬಹಳಷ್ಟು ಅನುಭವ ಇದೆ. ಸ್ವತಃ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸಿದಂತ ಅನುಭವ ಕೂಡ ಇದೆ. ಹಾಗಾಗಿ ಒಂದ್ ಕಡೆ DCM ಜವಾಬ್ದಾರಿ, ಇನ್ನೊಂದ್ ಕಡೆ ಸಚಿವ ಸ್ಥಾನದ ಜವಾಬ್ದಾರಿಯನ್ನ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.